ನಮಸ್ಕಾರ. ಕಸ್ತೂರಿ ವಾಹಿನಿಯ ಪ್ರೀತಿಯ ವೀಕ್ಷಕ ಬಂಧುಗಳಿಗೆಲ್ಲ ಜನ್ಮಾಂತರದ ವಿಸ್ಮಯ ಜಗತ್ತಿಗೆ ಮತ್ತೊಮ್ಮೆ ಸ್ವಾಗತ. ಬ್ಲೈಂಡ್ ಅನ್ನೋದು ಗೊತ್ತಾಗಲ್ಲ, ಅವ್ರು ನಮ್ಮ ಜೊತೆ ನಡ್ಕೊಳ್ಳೋ ರೀತಿ ಅಥವಾ ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡೋ ರೀತಿ ಅವ್ರು ಬ್ಲೈಂಡ್ ಅನ್ನೋದು ಗೊತ್ತಾಗಲ್ಲ. ಸೊ ತುಂಬಾನೇ ಇಂಟ್ರಾಕ್ಟಿವ್ ಆಗಿರ್ತಾರೆ. ಬೇರೆ ಲೆಕ್ಚರರ್ಸ್ ಹೇಗೆ ನಮ್ಮ ಜೊತೆ ಕಾಮನ್ ಆಗಿ ಹೇಗೆ ಇಂಟ್ರಾಕ್ಟ್ ಮಾಡ್ತಾರೆ, ಹೇಗೆ ಟೀಚ್ ಮಾಡ್ತಾರೆ, ಅದೇ ತರ ಬಾಲಾಜಿ ಸರ್ ಕೂಡ ಟೀಚ್ ಮಾಡ್ತಾರೆ. ಸೊ ಬೇರೆ ಲೆಕ್ಚರರ್ಸ್ಗೂ ಇವ್ರಿಗೂ ಏನೂ ಡಿಫ್ರೆನ್ಸ್ ಕಾಣಲ್ಲ. ದೋ ಈಸ್ ಬ್ಲೈಂಡ್ ನಮ್ಗೆ ಯಾರಿಗೂ ಗೊತ್ತಾಗಲ್ಲ. ಬಿಗಿನಿಂಗ್ ಅಲ್ಲಿ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ ಈ ವಾಸ್ ಬ್ಲೈಂಡ್ ಅಂತ. ದೆನ್ ಲೇಟರ್ ಆನ್ ನಮಗೆ ಗೊತ್ತಾಯ್ತು ಈ ವಾಸ್ ಬ್ಲೈಂಡ್ ಅಂತ. ಬಟ್ ವಿ ಆರ್ ವೆರಿ ಹ್ಯಾಪಿ ಅಂಡ್ ಸ್ಯಾಟಿಸ್ಫೈಡ್ ವಿತ್ ಹಿಸ್ ಟೀಚಿಂಗ್. ಕಣ್ಣಿಲ್ಲದ ಬಾಳು ನಿಜಕ್ಕೂ ಗೋಳು. ಆದರೆ ಆ ಕತ್ತಲೆಯ ಜಗತ್ತಿನಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಬೆಳಕನ್ನ ಹಾಯಿಸಿಕೊಂಡು ಬದುಕುವ ಅಪರೂಪದ ವ್ಯಕ್ತಿಗಳು ಇದ್ದಾರೆ. ಮನೆಯಲ್ಲೆಲ್ಲ ಅವನು ಎಲ್ಲ ಓಡಾಡ್ಕೊಂಡು ಏನು ತೊಂದರೆ ಇಲ್ಲ ಸರ್. ಮನೆಯಲ್ಲಿ ಯಾರಿಗೂ ಹೆಲ್ಪ್ ಮಾಡಂಗೆ, ಯಾರು ಹೆಲ್ಪ್ ತಗೊಳ್ತಾನೆ ಇಲ್ಲ. ಎಲ್ಲ ಅವನ ಶ್ರದ್ಧೆಯಿಂದ ಸೇವಿಂಗ್ ಕೂಡ ಅವನೇ ಮಾಡ್ಕೊಳ್ತಾನೆ. ಯಾರಿಗೂ ಏನು ತೊಂದರೆ ಇಲ್ಲ. ಅವನೇ ಸ್ನಾನ ಎಲ್ಲ ಅವನೇ ಮಾಡ್ಕೊಡ್ತಾನೆ. ಆಮೇಲೆ ಐರನ್ ಕೂಡ ಅವನೇ ಹಾಕೊಳ್ತಾನೆ, ಎಲೆಕ್ಟ್ರಿಕ್ ಇದ್ದದ್ದು. ಒಂದೊಂದು ಸಾರಿ ಅಡುಗೆ ಕೂಡ ಏನಾದರೂ ಸಮಯದಲ್ಲಿ ಬಂದರೆ ಮಾಡ್ತಾನೆ ಸರ್. ಇವರಿಗೆ ಕಣ್ಣಿನಲ್ಲಿ ದೃಷ್ಟಿ ಇಲ್ಲ ಅನ್ನುವುದು ಕೊರಗೆ ಅಲ್ಲ, ಅದೊಂದು ವೈಕಲ್ಯವೇ ಅಲ್ಲ. ದೃಷ್ಟಿ ಇದ್ದ ಎಷ್ಟೋ ಜನರಿಗಿಂತ ಇವರು ಎಲ್ಲದರಲ್ಲೂ ಮುಂದಿದ್ದಾರೆ. ಫಸ್ಟ್ ಆಫ್ ಆಲ್, ನಾನು ಡಿಗ್ರಿ ಓದೋ ಕಾಲದಲ್ಲೇ ಐ ವಾಸ್ ಟ್ರೈ ಟು ಬಿ ಪರ್ಫೆಕ್ಟ್ ಇನ್ ಮೈ ಸಬ್ಜೆಕ್ಟ್ಸ್. ಸಬ್ಜೆಕ್ಟ್ ಪರ್ಫೆಕ್ಟ್ ಆಗಿ ತಿಳ್ಕೊಂಡೆ. ನನ್ನ ಕ್ಲಾಸ್ಮೇಟ್ಸ್ಗಳು ಓದ್ಕೊಡೋದು, ಅಂದ್ರೆ ಕ್ಲಾಸಲ್ಲಿ ಅಟೆಂಟಿವ್ ಆಗಿರೋದು, ಒಂದು ಕ್ಲಾಸ್ ಮಿಸ್ ಮಾಡ್ಕೊಳ್ದೆ ಕ್ಲಾಸಿಗೆ ಹೋಗೋದು. ಅದಾದ್ಮೇಲೆ MA ಆದ್ಮೇಲೆ, ಅದು PhD ಆದ್ಮೇಲೆ ವಾಟ್ ಐ ಡಿಡ್ ಈಸ್ ಅನಲಿಟಿಕಲ್ ಸ್ಕಿಲ್ನ ತುಂಬಾ ಬೆಳೆಸ್ಕೊಂಬಿಟ್ಟೆ. ಯಾವುದೇ ಒಂದು ಪದ, ವರ್ಡ್, ಕಾನ್ಸೆಪ್ಟ್ ಕೇಳಿದ್ರು ಕೂಡ ಅದರ ರೆಲೆವೆನ್ಸ್ ನನಗೆ ಈಸಿಯಾಗಿ ಅರ್ಥ ಆಗ್ಬಿಡ್ತಾ ಇತ್ತು. ಹೌದು, ಇವರು ಅಂಧರಾಗಿದ್ದರೂ ಅದ್ಭುತ ಪ್ರತಿಭೆಯನ್ನ ಹೊಂದಿರುವಂತಹ ವ್ಯಕ್ತಿ. ಇಂಥ ಅಪರೂಪದ ಸಾಧಕನ ಹೆಸರು ಬಾಲಾಜಿ. ಸಾಂಸ್ಕೃತಿಕ ರಾಜಧಾನಿ ಅನ್ನಿಸಿಕೊಂಡಿರುವ ಮೈಸೂರಿನ ಈ ಬಾಲಾಜಿ ಅವರಿಗೆ ಎರಡೂ ಕಣ್ಣಿನಲ್ಲಿ ದೃಷ್ಟಿ ಇಲ್ಲ. ಆದರೆ ಇವತ್ತು ಇವರು MA ಮುಗಿಸಿದ್ದಾರೆ, PhD ಪದವಿ ಪಡೆದಿದ್ದಾರೆ. ಕಾಲೇಜಿನಲ್ಲಿ ಸಾಮಾನ್ಯರ ಹಾಗೆ ಪಾಠ ಮಾಡುತ್ತಾರೆ. ಎಲ್ಲೆಲ್ಲೂ ಇವರಿಗೆ ತಮ್ಮ ಅಂಧತ್ವ ಅಡ್ಡ ಬರಲೇ ಇಲ್ಲ, ಬರುವುದೂ ಇಲ್ಲ. ಆಮೇಲೆ ಬರ್ತಾ 7 ವರ್ಷ ಆದಮೇಲೆ ಇವನಿಗೂ ಬಾಲಾಜಿಗೂ ಬ್ಲೈಂಡ್ನೆಸ್ ಆಗೋಯ್ತು. ಆವಾಗ ನಾವು ಏನು ಮಾಡೋದು ಅಂದರೆ, ಇವು ಈ ಥರ ಆಗೋಯ್ತು, ಡಾಕ್ಟರ್ ಹೇಳಿದ್ದು, ಸೈನ್ಸಿಸ್ಟ್ ಹೇಳಿದ್ದು ಕರೆಕ್ಟ್ ಆಯಿತು ಅಂತ ಹೇಳಿ ನಾವು ಆ ಬಾಲಾಜಿಯನ್ನು ಕರ್ಕೊಂಡೋಗಿ ಲಿಟಲ್ ಫ್ಲವರ್ ಸ್ಕೂಲ್ ಫಾರ್ ದಿ ಬ್ಲೈಂಡಲ್ಲಿ ಸೇರಿಸ್ತು. ಅಲ್ಲಿ LS ವರೆಗೂ ಅಲ್ಲಿ ಓದಿದ್ದಾಯಿತು. ಆಮೇಲೆ PUC ಇದೆಲ್ಲ ಇಲ್ಲಿ ಮೈಸೂರು ಸೆಂಟ್ ಪ್ಲಾಸ್ ಕಾಲೇಜಲ್ಲಿ ಫಸ್ಟ್ PUC, ಸೆಕೆಂಡ್ PUC, BA ಎಲ್ಲ ಅಲ್ಲೇ ಓದಿಸಿದ್ದು. ಅಲ್ಲೇ ಓದಾದ್ಮೇಲೆ MA ಮಾತ್ರ ಮೈಸೂರಲ್ಲಿ ಗಂಗೋತ್ರಿಯಲ್ಲಿ ಇದು ಮಾಡೋದು. MA ಪೂರ್ತ ಮುಗಿದ ಮೇಲೆ ಫಸ್ಟ್ ಕ್ಲಾಸಲ್ಲಿ MA ಪಾಸ್ ಆಯಿತು. ಪ್ರೈವೇಟಲ್ಲಿ ಮಹಾರಾಜಾಸ್ ಕಾಲೇಜಲ್ಲಿ 10 ವರ್ಷ ಸರ್ವಿಸ್ ಮಾಡಿದ್ದಾರೆ. 10 ವರ್ಷ ಸರ್ವಿಸ್ ಮಾಡಿದರು ಇಲ್ಲಿ. ಆಮೇಲೆ KPSCಯಿಂದ ಅಪ್ಲೈ ಮಾಡಿದರು. ಬಾಲಾಜಿಗೆ ಅಪ್ಲೈ ಮಾಡಿಸ್ತು. ಆವಾಗ ಬಾಲಾಜಿ ಸೆಲೆಕ್ಟ್ ಆಯಿತು. 2007ರಲ್ಲಿ ಜಾಬ್ ಸಿಕ್ತು. ಇವಾಗ ಮಹಾರಾಜಾಸ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಕೆಲಸ ಮಾಡ್ತಾ ಇದ್ದಾರೆ. ಕಣ್ ಕಾಣಲಿಲ್ಲ ಅಂದ್ರೆ ದ ವೇ ಆಫ್ ಟೀಚಿಂಗ್ ತುಂಬಾನೇ ಚೆನ್ನಾಗಿದೆ. ಅವರು ಬುಕ್ ಇಟ್ಕೊಂಡಾಗ್ಲಿ ಅಥವಾ ಇನ್ನೊಂದಾಗ್ಲಿ ಮಾಡಲ್ಲ. ದ ವೇ ಆಫ್ ಟೀಚಿಂಗ್ ಬರೀ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತಗೋತಾರೆ. ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಜೊತೆ ಬೇರೆ ಜನರಲ್ ನಾಲೆಜ್ ಕೂಡ ಹೇಳ್ಕೊಡ್ತಾರೆ. ಸೊ ವೇ ಆಫ್ ಟೀಚಿಂಗ್ ತುಂಬಾನೇ ಚೆನ್ನಾಗಿದೆ. ಸೊ ವಿ ಲವ್ ಕ್ಲಾಸಸ್. ತುಂಬಾ ಎಂಜಾಯ್ ಮಾಡಿಕೊಂಡು ತುಂಬಾ ಕ್ಲಾಸ್ನ ತುಂಬಾ ಚೆನ್ನಾಗಿ ಕೇಳ್ತೀವಿ. ಅವ್ರ ಕ್ಲಾಸ್ನ ಅಟೆಂಡ್ ಮಾಡಬೇಕು, ವಿ ಶುಡ್ ಲಿಸನ್ ಟು ದೆಮ್. ಸೊ ತುಂಬಾನೇ ಇಷ್ಟ ಆಗುತ್ತೆ ಅವ್ರ ಕ್ಲಾಸಸ್ ಅಟೆಂಡ್ ಮಾಡೋದಕ್ಕೆ. ತೀರಾ ಅಗತ್ಯವಾಗದ ಹೊರತು ಬಾಲಾಜಿ ಯಾರ ನೆರವನ್ನೂ ಪಡೆಯೋದಿಲ್ಲ. ಅನುಕಂಪವನ್ನಂತೂ ಕೇಳೋದೇ ಇಲ್ಲ. ಸಾಮಾನ್ಯ ಕಂಪ್ಯೂಟರ್ ಅನ್ನೇ ಇವರು ಬಳಸುತ್ತಾರೆ. ಸಾಮಾನ್ಯರ ಹಾಗೆಯೇ ಪ್ರಯಾಣ ಮಾಡುತ್ತಾರೆ. ಇಂಥ ವಿಭಿನ್ನ ವ್ಯಕ್ತಿತ್ವದ ವಿಶೇಷ ಸಾಧಕನ ಗತಜನ್ಮ ಏನಾಗಿರಬಹುದು? ಹಿಂದಿನ ಜನ್ಮ ಈ ಜನ್ಮದಲ್ಲಿನ ತೊಂದರೆಗೆ ಕಾರಣ ಆಗಿರಬಹುದೇ? ಆ ಕುತೂಹಲಕಾರಿ ಅಧ್ಯಾಯವೇ ಇವತ್ತಿನ ಜನ್ಮಾಂತರ. ಪ್ರತಿ ಉಸಿರಾಟದಲ್ಲಿ ಈ ಅನುಭವ ಇನ್ನೂ ಹೆಚ್ಚಾಗ್ತಾ ಇದೆ. ದೇಹ
ಸಮಾಧಾನಕರವಾಗಿ ಫೀಲ್ ಆಗ್ತಾ ಇದೆ, ಭಾಸವಾಗ್ತಾ ಇದೆ. ದೇಹದ ಅಣು ಅಣುವು ಕೂಡ ನಿಶ್ಚಿಂತೆಯಾಗಿ ವಿಶ್ರಾಂತಿಯನ್ನು ಅನುಭವಿಸ್ತಾ ಇದೆ. ಹಂತ ಹಂತವಾಗಿ ಮನಸ್ಸು ಯೋಗ ನಿದ್ರೆಗೆ ಜಾರಿ ನಂತರ ನಿಧಾನವಾಗಿ ಬಾಲಾಜಿಯವರ ಸುಪ್ತ ಮನಸ್ಸು ಎಚ್ಚರಗೊಳ್ಳುತ್ತದೆ. ತನ್ನ ಚಟುವಟಿಕೆಗಳನ್ನು, ನೆನಪುಗಳನ್ನು, ಅನುಭವಗಳನ್ನು ಮಾತಿನ ಮುಖಾಂತರ ಹಂಚಿಕೊಳ್ತಿದ್ದಾನೆ. ಏನ್ ನೋಡ್ತಾ ಇದೀಯಾ? ಅಪರೂಪಕ್ಕೆ ಜನ ಓಡಾಡ್ತಾ ಇದಾರೆ, ಸೈಕಲ್ಗಳು ಓಡಾಡ್ತಿದ್ರೆ, ಯಾರೋ ಎತ್ತನ ಮೇಲೆ ಕೂತ್ಕೊಂಡು ಬರ್ತಿದ್ದಾರೆ. ಅದು ಆನೆ ಹೋಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಆನೆ ಹೋಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಎಲ್ಲಿದೀಯಾ? ಯಾವ ಪ್ರಾಂತ್ಯದಲ್ಲಿದೀಯಾ ನೀನು? ಮನೆ ರೋಡ್ ಅಲ್ಲಿ. ಯಾವ ಊರು? ಮೈಸೂರು. ವಿಶೇಷವೆಂದರೆ ಬಾಲಾಜಿ ಅವರಿಗೆ ಸುಮಾರು 5-6 ವರ್ಷಗಳ ತನಕ ಜಗತ್ತನ್ನು ನೋಡುವ ಅದೃಷ್ಟ ಇತ್ತು. ಆ ವಯಸ್ಸಿನಲ್ಲಿ ನಡೆದ ನೆನಪುಗಳು ಇನ್ನೂ ಮಾಸದೆ ಹಾಗೇ ಉಳಿದಿವೆ. ಏನ್ ತುಂಬಾ ಖುಷಿಯಾಗಿದೆಯಲ್ಲ ಹುಡುಗ? ನಮ್ಮಪ್ಪ ಇದು ಒಂದ್ಸರಿ KRS ಕರ್ಕೊಂಡೋದ್ರು. ತುಂಬಾ ಇಷ್ಟ KRS. ಖುಷಿಯಾಗಿತ್ತು KRS. ನೀರು. ನೀನ್ ಎಷ್ಟನೇ ವಯಸ್ಸಿಗೆ ಜೂ ಹೋಗಿದ್ದು? ಅದೇ 4-5 ವರ್ಷ ಇರ್ಬೋದು. ಏನೇನ್ ನೋಡಿದೆ ಅಲ್ಲಿ? ಫಸ್ಟ್ ನೋಡಿದ್ದೇನು? ಫಸ್ಟ್ ಆನೆ ನೋಡಿದ್ರು. ಆಮೇಲೆ ಒಳಗಡೆ ಜಿಂಕೆಗಳು, ದೊಡ್ಡ ದೊಡ್ಡ ಪಕ್ಷಿಗಳು, ಆಮೇಲೆ ಒಂದ್ ಕಡೆ ನೀರಿದೆ, ಏನೋ ಹುಲಿ, 1-2-3 ಸಿಂಹ ಇದೆ. ಇದೆಲ್ಲವನ್ನು ನೋಡಿದ ಕಣ್ಣುಗಳು ಈಗಿಲ್ಲ. ವಿಚಿತ್ರವೆಂದರೆ ಈ ದುರಂತಕ್ಕೆ ಹಿನ್ನೆಲೆಯಾದ ಒಂದು ಕುತೂಹಲಕಾರಿ ಘಟನೆ ಬಾಲಾಜಿ ಅವರ ಹಿಂದಿನ ಜನ್ಮದಲ್ಲಿತ್ತು. ఏం ఖుషి అప్ప పెండ్లాం పేరు చెప్పేకి రాజీ రాజీ ఎప్పుడు రాజీ రాజీ అంటుంటివేమి? కొడుకు కూతురు ದೃಷ್ಟಿ ಕಳ್ಕೊಳ್ಳೋದಕ್ಕೆ ಕಾರಣವಾದಂಥ ಮೂಲ ಘಟನೆ ನಡೆದಂಥ ಜನ್ಮಕ್ಕೆ ನಾವೀಗ ನೆನಪುಗಳ ಯಾನ ಮಾಡೋಣ, ಮನೋಯಾನ ಮಾಡೋಣ. ಮನಸ್ಸು ಹಿಂದೆ ಹೋಗ್ಲಿ, ಕಾಲದಲ್ಲಿ ಹಿಂದೆ ಹೋಗಿ ಹಿಂದಿನ ಜನ್ಮದ ಘಟನೆಗಳನ್ನು ಸ್ಮರಣೆ ಮಾಡಿ ಹೋಗ್ತಾ ಇದ್ದೀರಿ. ನೆನಪುಗಳು ಜಾಗೃತಗೊಳ್ತಾ ಇವೆ. ಹಿಂದಿನ ಜನ್ಮದ ಬದುಕು ಈಗ ನಿಮ್ಮ ಸ್ಮೃತಿ ಪಟಲದಲ್ಲಿ ಓಪನ್ ಆಗಿದೆ. ನಾನು ಮನುಷ್ಯನೇ. ನಾನು ಮನುಷ್ಯ ಆಗಿಬಿಟ್ಟಿದ್ದೀರಾ? ಚೆನ್ನಾಗಿದೆ. ದೊಡ್ಡ ಮನೆ, ಅಕ್ಕಪಕ್ಕ ಮರ ಗಿಡ ಚೆನ್ನಾಗಿದೆ. ನಿಮ್ಮೂರು ಹೇಗಿದೆ? ಹಳ್ಳಿನ? ಏನ್ ಹೇಳ್ತಾರೆ ಅದಕ್ಕೆ ಹೆಸರು ನಿಮ್ಮ ಹಳ್ಳಿಗೆ? ಗೊತ್ತಿಲ್ಲ. ನಿನ್ಗೆ ಒಂದು ಹೆಸರು ಇರ್ಬೇಕಲ್ಲ. ನೀ ಗಂಡು ಹೆಣ್ಣು? ಗಂಡು. ಹೌದು, ಮೈಸೂರಿನ ಬಾಲಾಜಿಯವರು ಹಿಂದಿನ ಜನ್ಮದಲ್ಲಿ ಕಣ್ಣಯ್ಯನಾಗಿ ಹುಟ್ಟಿದ್ದರು. ಗತ ನೆನಪುಗಳು ಒಳಗಣ್ಣಿನ ಮುಂದೆ ಬರುತ್ತಿದ್ದ ಹಾಗೆ ಅವು ಈ ಜನ್ಮಕ್ಕೆ ವಿಚಿತ್ರ ರೀತಿಯಲ್ಲಿ ನಂಟು ಬೆಳೆಸಿಕೊಂಡಿರುವುದು ಗೊತ್ತಾಗುತ್ತದೆ. ಕಣ್ಣಯ್ಯನ ಅಪ್ಪನ ಹೆಸರು? ನರಸಿಂಹ. ನರಸಿಂಹ. ಅಮ್ಮ? ನರಸಿಂಹ. ಅಮ್ಮ? ಅಮ್ಮ ಕನ್ನಿಕಾ. 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 ಅಮ್ಮ ಕನ್ನಿಕಾ. ಹೇಳಪ್ಪ ಕಣ್ಣಯ್ಯ, ಏನ್ ಮಾಡ್ತಾ ಇದೀಯಾ? ನಿನ್ನ ಕೆಲಸ ಏನು? ಓಡಾಡ್ತಾ ಇದ್ದೀನಿ ಸುಮ್ಮನೆ ಓಡಾಡ್ತಾರೆ. ತೋಟ ಇದೆಯಾ? ಓಡಾಡ್ತಾ ಇದ್ದೀನಿ, ಸುಮ್ಮನೆ ಓಡಾಡ್ತಾ ಇದ್ದೀನಿ. ನಿಮ್ದೇ ತೋಟ ಇದೆಯಾ? ಕೈಲೊಂದು ಕೋಲಿದೆ, ಓಡಾಡ್ತಾ. ಏನ್ ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತಾರೆ ಕನ್ನಯ್ಯ? ತೆಲುಗು ಅನ್ಸುತ್ತೆ.
ತೆಲುಗು ಅನ್ಸುತ್ತೆ ಸರ್. ತೆಲುಗು ಯಾ ತೆಲುಗು. ಹಿಂದಿನ ಜನ್ಮದಲ್ಲಿ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿದ್ದ ಬಾಲಾಜಿ ಅವರ ಬದುಕು ಆರಂಭದಲ್ಲಿ ಚೆನ್ನಾಗಿಯೇ ಇತ್ತು. ಕುಟುಂಬ, ಸಾಂಸಾರಿಕ ಜೀವನ ಎಲ್ಲವೂ ಅದ್ಭುತವಾಗಿಯೇ ಇತ್ತು. ಈ 30 ವಯಸ್ಸಿನ ಕನ್ನಯ್ಯನ್ಗೆ ಹೆಂಡತಿ ಇದ್ದಾಳ? ಮದುವೆ ಮಾಡಿದಾರಲ್ಲ, ಹೆಂಡತಿ ಹೆಸರೇನು? రాజేశ్వరి. రాజీ. ఓహో, ఏం ఖుషి అప్ప, పెండ్లాం పేరు చెప్పేకి రాజీ రాజీ. ఎప్పుడు రాజీ రాజీ అంటుంటివేమి? కొడుకు కూతురు? ఇద్దరు కొడుకు, ఒక కూతురు. 2 ಗಂಡು ಮಕ್ಕಳು, 1 ಹೆಣ್ಮಕ್ಳು. ಹೌದು. ಹೀಗೆ ಆನಂದವಾಗಿದ್ದ ಕುಟುಂಬದ ಮೇಲೆ ದುಷ್ಟನೊಬ್ಬನ ಕಣ್ಣು ಬೀಳುತ್ತದೆ. ಅವನಿಗೆ ಕಣ್ಣಯ್ಯನ ಮಗಳ ಮೇಲೆ ಮೋಹ ಇರುತ್ತದೆ. ಅವಳನ್ನು ಪಡೆಯಲೇಬೇಕೆಂಬ ದುರಾಸೆಗೆ ಬಿದ್ದ ಆ ದುಷ್ಟನಿಂದ ದೊಡ್ಡ ದುರಂತವೇ ನಡೆದು ಹೋಗುತ್ತದೆ. ಒಂದ್ಸಲಿ ದೊಡ್ಡ ಜಗಳ ಆಯ್ತು ಸರ್. ದೊಡ್ಡ ಹೊಡೆದಾಟ ಊರಲ್ಲ? ಹೌದು. ಯಾವ ವಿಷಯಕ್ಕಾಗಿ ಜಗಳ ಆಯ್ತು ಕನ್ನಯ್ಯ? ಯಾವುದೋ ಮದುವೆ ವಿಚಾರಕ್ಕೆ, ನನ್ನ ಮಗಳನ್ನ ಕೊಡಲ್ಲ ಅಂದ ವಿಚಾರಕ್ಕೆ. ನಿನ್ ಮಗಳು ಕೊಡಲ್ಲ ಅಂತ? ಹೌದು. ಅದಕ್ಕೆ ಅನಂತ ಲಕ್ಷ್ಮಿನ? ಅದಕ್ಕೆ ದೊಡ್ಡ ಗಲಾಟೆ ಆಯ್ತು ಸರ್. ದೊಡ್ಡ ಜಗಳ, ಹೊಡೆದಾಟ, ದೊಡ್ಡ ಹೊಡೆದಾಟ. ನಮ್ಗೆ ಕೋಪ ಜಾಸ್ತಿ. ಅಪ್ಪ ನಾನು ಸೇರಿ ಎಲ್ಲರೂ ಹೊಡೆದ್ವಿ. ತಲೆ ಏನೋ ಜೋರ ಹೊಡೆದ್ರು, ಅದ್ ನೋಡಿಲ್ಲ, ತಲೆ ರಕ್ತ ಬರ್ತಾ ಇದೆ. ನಾನು ಸಿಕ್ಕಾಪಟ್ಟೆ ಕೋಪ, ನಾನು ಜಗಳ ಆಡ್ತೀನಿ ಸರ್. ಸಿಕ್ತವ್ರೆ ಹೊಡಿತಾ ಇದ್ದೀನಿ ಸರ್. ಏನ್ರಲ್ಲಿ ಹೊಡಿತಾ ಇದೆಯಾ? ಏನಿದೆ ಕೈಯಲ್ಲಿ? ಏನೇನೋ ಇದೆ ಸರ್. ಅದು ನನ್ಗೂ ಯಾರ ಕಣ್ಣು ಹೊಡ್ಬಿಟ್ರು ಸರ್. ಕಣ್ಣು ನೋವಾಗ್ತಾ ಇದೆಯಾ? ಹೌದು. ಕಣ್ಣಿಗೆ ಯಾರೋ ತುಳಿದ್ಬಿಟ್ರು ಸರ್. ಕಣ್ಣು ಯಾರೋ ತುಳಿದ್ಬಿಟ್ರು ಸರ್. ಅಯ್ಯಪ್ಪ. ವಿಶೇಷ ಇರೋದೇ ಇಲ್ಲಿ. ಈ ಜನ್ಮದಲ್ಲಿ ಶಾಶ್ವತವಾಗಿ ಕಣ್ಣುಗಳನ್ನು ಕಳೆದುಕೊಂಡಿರುವ ಬಾಲಾಜಿಯವರು ಹಿಂದಿನ ಜನ್ಮದಲ್ಲೂ ದೃಷ್ಟಿ ಕಳೆದುಕೊಂಡಿರುತ್ತಾರೆ. ಕಣ್ಣು ಹೋಗಿದ್ದೆಗೆ ಆಮೇಲೆ ಕಾಣ್ತಾನೆ ಇಲ್ಲ. ಆಮೇಲೆ ತುಳಿದು ಬಿಟ್ರ? ಕಾಣ್ತಾನೆ ಇಲ್ಲ. ಎಷ್ಟು ವಯಸ್ಸಾಗಿದೆ ಇವಾಗ? 35-36 ವರ್ಷ. ಕನ್ನಯ್ಯನ ಕಣ್ಣು ಹೋಗ್ಬಿಡ್ತಾ? ಅಂದ್ರೆ ಗೊತ್ತಾಗ್ತಿಲ್ಲ, ಏನು ಕಾಣ್ತಿಲ್ಲ. ಹೀಗೆ 2 ಜನ್ಮಗಳಲ್ಲಿ ಕಣ್ಣುಗಳನ್ನು ಕಳೆದುಕೊಳ್ಳುವುದಕ್ಕೆ ಒಂದು ಬಲವಾದ ಕಾರಣವೇ ಇತ್ತು. ಆ ಕಾರಣ ಇದ್ದಿದ್ದು ಕಣ್ಣಯ್ಯನ ಜನ್ಮದಲ್ಲೇ. ಚಿರತೆ ಹಟ್ಟಿಸ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಕಲ್ಲು ತಗೊಂಡು ಹೊಡೆದಿದ್ದು ನನ್ಗೆ ನೆನಪಿತ್ತು. ಆ ಥರ ನನಗೆ ನನ್ನ ಮನಸ್ಸು ಹೇಳ್ತು. ಸೊ ಬಹುಶಃ ಆ ಕಾರಣದಿಂದನೇ ನನಗೆ ಈ ಥರ ಆಗಿರ್ಬೋದು ಅಂತ ನನಗೆ. ಬಾಲಾಜಿ ಅವರ ಹಿಂದಿನ ಜನ್ಮವಾಗಿದ್ದ ಕಣ್ಣಯ್ಯ ಇದ್ದಿದ್ದು ಕಾಡಿನ ಅಂಚಿನಲ್ಲಿ. ಕಣ್ಣಯ್ಯನ ತಂದೆ ಒಳ್ಳೆಯ ಬೇಟೆಗಾರರೂ ಆಗಿದ್ದರು. ಆ ಹವ್ಯಾಸ ಕಣ್ಣಯ್ಯನಿಗೂ ಬಂದಿತ್ತು. ಅಪ್ಪ ಬೇಟೆಗೆ ಹೋಗ್ತಿದ್ರು, ನನ್ ಕರ್ಕೊಂಡು ಹೋಗ್ತಿರ್ಲಿಲ್ಲ. ಒಂದ್ಸಲ ನಾನೇ ಒಬ್ಬನೇ ಹೋಗಿದ್ದೆ. ಅವಾಗ ಚಿರತೆ ತಟ್ಟಿಸ್ಕೊಂಡ್ಬಂತಲ್ಲ, ಅವಾಗ ಹೆದರ್ಕೊಂಡು ಕಲ್ ತಗೊಂಡು ಹೊಡೆದ್ಬಿಟ್ಟೆ. ಕಣ್ಣಿಗೆ ರಕ್ತ ಬರ್ತಾ ಇತ್ತು. ಬೇಟೆಗೆ ಹೋಗಿದ್ದ ಕಣ್ಣಯ್ಯನ ಮೇಲೆ ಚಿರತೆಯೊಂದು ಆಕ್ರಮಣ ಮಾಡೋದಕ್ಕೆ ಬರುತ್ತದೆ. ಆಗ ಬೇರೆ ದಾರಿ ಕಾಣದ ಕಣ್ಣಯ್ಯ ಕೈಗೆ ಸಿಕ್ಕಿದ ಕಲ್ಲಿನಿಂದ ಚಿರತೆಗೆ ಹೊಡೆಯುತ್ತಾನೆ. ಅದು ಆ ಚಿರತೆಯ ಕಣ್ಣಿಗೆ ಬಿದ್ದು ರಕ್ತ ಸೋರತೊಡಗುತ್ತದೆ. ಕಣ್ಣು ಕಳೆದುಕೊಂಡ ಚಿರತೆ ನೋವಿನಿಂದ ಒದ್ದಾಡತೊಡಗುತ್ತದೆ. ಎಲ್ರು ಹುಡ್ಕೊಂಡೋದ್ರು ಚಿರತೆನ, ಊರ್ ಪಕ್ಕ ಇದೆ ಅಂತ ಹುಡ್ಕೊಂಡೋದ್ರು. ಅದು ಸಿಗ್ಲಿಲ್ಲ ಅನ್ಸುತ್ತೆ ಅಷ್ಟೇ. ನಾನೇನು ಮಾಡಿಲ್ಲ, ನಾನು ಅದು ಪಡೆದು ಬಿಟ್ಟೆ. ಚೆನ್ನಾಗಿ ಅದು ಪಡೆದು ಬಿಟ್ಟೆ ಸರ್.
ಚಿರತೆಯ ಕಣ್ಣುಗಳನ್ನು ಕಿತ್ತುಕೊಂಡ ಕಾರಣ ಕಣ್ಣಯ್ಯನ ಜನ್ಮದಲ್ಲೂ ದೃಷ್ಟಿ ಕಳೆದುಕೊಳ್ಳಬೇಕಾಗುತ್ತದೆ. ಆ ಶಾಪ ಈ ಜನ್ಮಕ್ಕೂ ಮುಂದುವರಿದಿರಬಹುದೆನ್ನುವುದು ಸುಪ್ತ ಮನಸ್ಸಿನ ಸೂಚನೆ. ಹಿಂದಿನ ಜನ್ಮದಲ್ಲಿ ವಿಪರೀತ ಪಾಪ ಪ್ರಜ್ಞೆಯಿಂದ ನರಳಿ ಕೊನೆಗೆ ತಂದೆ, ತಾಯಿ, ಹೆಂಡತಿ ಎಲ್ಲರನ್ನೂ ಕಳೆದುಕೊಂಡು ಬದುಕೋದಕ್ಕೆ ಸಾಧ್ಯವಾಗದೆ ಕಣ್ಣಯ್ಯ ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಬದುಕೋಕ್ಕಾಗಲ್ಲ, ಸತ್ಯ ಹೋಗೋಣ ಅಂತ ತೀರ್ಮಾನ ಮಾಡಿದೆ ಸರ್. ಈಗ ಬೆಟ್ಟದ ಮೇಲೆ ಹೋಗಿ ಅಲ್ಲಿಂದ ಬಿದ್ದು ಸತ್ತೋದೆ ಸರ್. ಬೆಟ್ಟದ ಮೇಲೆ ಹೋಗಿ ಬಿದ್ದು ಸತ್ತೋದೆ. ಬಿದ್ದುಬಿಟ್ಟೆ. ಹೀಗೆ ಪಶ್ಚಾತ್ತಾಪದಲ್ಲಿ ಕಣ್ಣಯ್ಯನ ಜನ್ಮ ಅಂತ್ಯವಾಗುತ್ತದೆ. ಈ ಜನ್ಮದಲ್ಲೂ ಇವರಿಗೆ ಗೊತ್ತಿಲ್ಲದ ಹಾಗೆ ಸುಪ್ತ ಮನಸ್ಸಿನಲ್ಲಿ ಹುದುಗಿದ್ದ ಪಾಪ ಪ್ರಜ್ಞೆ ಮುಂದುವರಿಯುತ್ತದೆ. ಗುರೂಜಿಯವರು ಈ ಮನಸ್ಸಿಗೆ ಸೂಕ್ತ ರೀತಿಯ ಚಿಕಿತ್ಸೆ ನೀಡಿ ಬಾಲಾಜಿಯವರನ್ನು ಮತ್ತೆ ಜಾಗೃತ ಮನಸ್ಸಿಗೆ ಕರೆದು ತರ್ತಾರೆ. ನೆನಪುಗಳು ಏನ್ ಬೇಕೋ ನಿಂಗೆ ಇಷ್ಟವಾದನ್ನ, ರಾಜಿಯ ನೆನಪುಗಳನ್ನ ತಗೋ, ಅಪ್ಪನ ನೆನಪುಗಳನ್ನ ತಗೋ. ಸೊ ನಿಂಗೆ ಇಷ್ಟವಾದ ಮಗ ಗಣೇಶ, ಅವನ್ ನೆನಪು ತಗೋ. ಅಮ್ಮನ ನೆನಪು ತಗೋ. ಮಗಳು ಇಷ್ಟ ಆಗ್ತಿದ್ದಲ್ಲ, ಅವಳ ನೆನಪು ತಗೋ. ನೆನಪು ತಗೊಂಡು ನಿಧಾನವಾಗಿ ಈ ದೇಹಕ್ಕೆ ವಾಪಸ್ ಬಾಲಾಜಿ ದೇಹಕ್ಕೆ. ಇಲ್ಲ, ಚಿರತೆ ಹಟ್ಟಿಸ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಕಲ್ಲು ತಗೊಂಡು ಹೊಡೆದಿದ್ದು ನನ್ಗೆ ನೆನಪಿತ್ತು. ಆ ಥರ ನನಗೆ ನನ್ನ ಮನಸ್ಸು ಹೇಳ್ತು. ಸೊ ಬಹುಶಃ ಆ ಕಾರಣದಿಂದನೇ ನನಗೆ ಈ ಥರ ಆಗಿರ್ಬೋದು ಅಂತ ನಂಗೆ ಅನಿಸ್ತು. ಆಮೇಲೆ ತುಂಬ ದುಃಖನೂ ಪಟ್ಟೆ. ಅಯ್ಯೋ, ಈ ಥರ ಹೊಡೆದ್ಬಿಟ್ಟೆ ಚಿಪಾಪ, ಅದಕ್ಕೆ ಕಾಣದೇ ಇರುವಾಗ ಅದು ಹೇಗೆ ಆದರೂ ಹುಡುಕೊಳ್ತಾ ಇದ್ದೆ. ಆ ಥರ ತುಂಬ ಕೊರಗ್ತಾನೆ ಇದ್ದೆ. ಎಲ್ಲ ಅನುಭವಗಳನ್ನು 100% ಹೇಳ್ಕೊಳ್ಳೋಕ್ಕಾಗೋದಿಲ್ಲ. ಸೊ ಸರಿಗೆ ನನಗೆ ಹೇಳ್ಕೊಳ್ಳೋಕೆ ಗೊತ್ತಾಗ್ತಿಲ್ಲ ಸರ್. ಬಟ್ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಷ್ಟೇ. ಈಗಲೂ ಕೂಡ ನೆನಪಾಗುತ್ತೆ ಒಂದೊಂದ್ಸಲಿ. ಇಟ್ ವಾಸ್ ವೆರಿ ಫೈನ್ ಫೀಲಿಂಗ್. ಆ ಜನ್ಮದಲ್ಲಿ ಹೇಗೆ ಒಂದು ಸ್ವಲ್ಪ ರಫ್ ಆಗಿ ಗತ್ತಾಗಿದ್ದೀನೋ ಅದೇ ಥರ ಇವಾಗಿದ್ದೀನಿ ಅಂತ ಅನಿಸುತ್ತೆ. ಆಮೇಲೆ ಏನೋ ಒಂಥರ ದರಿದ್ರದಲ್ಲಿ ಇರಲಿಲ್ಲ, ಚೆನ್ನಾಗಿದ್ದೆ, ಈಗಲೂ ಚೆನ್ನಾಗಿದ್ದೀನಿ ಅಂತ ಅನಿಸುತ್ತೆ. ಬಿಗಿನಿಂಗ್ ಅಲ್ಲಿ ಹೇಳಿರ್ಲಿಲ್ಲ, ಅವ್ರು ನಮ್ಮ ಬಗ್ಗೆ ಏನೂ ಹೇಳಿರ್ಲಿಲ್ಲ, ಜನ್ಮಾಂತರಕ್ಕೆ ಹೋಗಿದ್ವಿ ಅಂತ. ಬಂದ್ಮೇಲೆ ಹೇಳಿದ್ರು, ಏನೋ ಅಲ್ಲಿ ಹೋಗಿದ್ದು ಎಕ್ಸ್ಪೀರಿಯನ್ಸ್ ಆಗಿದ್ರ ಬಗ್ಗೆ ಹೇಳಿದ್ರು. ತುಂಬಾ ಖುಷಿ ಆಯ್ತು. ಸೊ ಏನಾಯ್ತು ಅನ್ನೋದಕ್ಕೋಸ್ಕರ ನಾವು ಕಾಯ್ತಾ ಇದೀವಿ. ಶಕ್ತಿ ಹಾಗೂ ದೌರ್ಬಲ್ಯ ಇವೆರಡು ನಮ್ಮಲ್ಲೇ ಇರುತ್ತದೆ. ಆದರೆ ನಾವು ಯಾವುದನ್ನ ಹೆಚ್ಚು ನಂಬುತ್ತೇವೆ, ಯಾವುದಕ್ಕೆ ಹೆಚ್ಚು ಬೆಲೆ ಕೊಡುತ್ತೇವೆ ಎನ್ನುವುದಷ್ಟೇ ಮುಖ್ಯ. ಅದರಲ್ಲೂ ತಮ್ಮ ದೌರ್ಬಲ್ಯವನ್ನೇ ಶಕ್ತಿಯನ್ನಾಗಿಸಿಕೊಂಡ ಪ್ರತಿಭಾವಂತರಲ್ಲಿ ಈ ಬಾಲಾಜಿ ಕೂಡ ಒಬ್ಬರು. ಇದು ಮನಸ್ಸು ಎನ್ನುವ ಮಾಯಾವಿಯ ಮತ್ತೊಂದು ಮುಖ. ಬಾಲಾಜಿ ತಮ್ಮ ಮನಸ್ಸಿನ ಕಣ್ಣಿನಿಂದ ಜಗತ್ತನ್ನ ನೋಡುತ್ತಾರೆ. ನಮಗೆ ಕಾಣದಿರುವುದು ಬಾಲಾಜಿಯವರಿಗೆ ಕಾಣುತ್ತದೆ. ಖಂಡಿತ ಅವರ ಅದೃಷ್ಟ ನಮಗಿಲ್ಲ. ಜನ್ಮಾಂತರದಲ್ಲಿ ಇಂಥ ವಿಭಿನ್ನ ವ್ಯಕ್ತಿಗಳು, ವಿಶೇಷ ಬದುಕುಗಳು, ಅಪರೂಪದ ಗತ ಜನ್ಮಗಳು ಸಾಕಷ್ಟಿವೆ. ಇಂಥ ಇನ್ನೊಂದು ವಿಚಿತ್ರ ಗತ ಬದುಕು ಮುಂದಿನ ಜನ್ಮಾಂತರದಲ್ಲಿ. ಶಿವಣ್ಣನ ಮನಸ್ಸಿನಲ್ಲಿ ಸೇರಿಕೊಂಡ ಕೆಂಪಮ್ಮನ ಅಸಲಿ ಹಿನ್ನೆಲೆ ಏನು? ನನ್ನನ್ನು ಯಾಕೆ ಈ ತರ ಬಿಟ್ಟಿದ್ದೀರಾ ಅಂತ ಹೇಳೋದು ನನಗೆ ಕೇಳಿಸ್ತದೆ. ಅವನಿಗೆ ದುಃಖ ಸ್ಟಾರ್ಟ್ ಆಗುತ್ತೆ. ಹತ್ತು ಬಿದ್ದೋಗ್ಬಿಡ್ತು. ಶಿವಣ್ಣನೊಳಗಿನ ಆತ್ಮ ಹೇಳಿದ ಭವಿಷ್ಯ ಎಷ್ಟು ನಿಜ? ನಿಮ್ ಕುರಿ ಇಂಥ ಜಾಗದಲ್ಲಿದೆ, ಹೋಗಿ ನೋಡಿ ಅಂತಂದ್ರೆ ಅದು ಅಂತ ಜಾಗದಲ್ಲಿ ಇರೋದು. ನನ್ನ ಮಾತ್ರ ಈ ದೇಹದಿಂದ ಬಿಟ್ಟೋಗು ಅಂತ ಅನ್ನೋ ಒಂದು ಮಾತು ಬೇಡ. ಇದು ಎರಡು ಆತ್ಮಗಳ ಅಪರೂಪದ ವಿಚಿತ್ರ ಸಮ್ಮಿಲನ. ನಾನು ಇಲ್ಲಿರುವಾಗ ಆ ದೇವ್ರಿಗೆ ಏನು ಪೂಜೆ ಮಾಡೋದು? ದೊಡ್ಡದಾಗಿ ಒಂದು ಆಘಾತ ನಡೆಯುತ್ತೆ. ಈ ವಿಭಿನ್ನ ಸಂಚಿಕೆಗಾಗಿ ತಪ್ಪದೆ ನೋಡಿ ಜನ್ಮಾಂತರ. ನಮಸ್ಕಾರ.